ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಸಾಂಬಾರು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ಸಾಂಬಾರು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ನಾನಿವತ್ತು ಮಾಡ್ತಾ ಇರೋದು ಸಾಂಬಾರು ಸೌತೆಕಾಯಿ ಮತ್ತು ಹಲಸಿನ ಬೀಜ ಹಾಕಿ ಸಾಂಬಾರು ಮಾಡಿದ್ದೀನಿ. ಡಿಫ್ರೆಂಟಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಈ ಮೆಥಡಲ್ಲಿ ಮಾಡಿದ್ರೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ಪ್ಲೀಸ್ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ಇಡ್ಲಿ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಇದು. ಇಲ್ಲಿ ನಾನು ಒಂದು ಸಾಂಬಾರು ಸೌತೆಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೋಡಿ ತೊಗೋಬೇಕಾಗುತ್ತೆ. ನಾನು ಒಂದು ಸಾಂಬಾರು ಸೌತೆಕಾಯಿ ತೊಗೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಸಾಂಬಾರು ಸೌತೆಕಾಯಿ ಹಾಕಿ ಹಲಸಿನ ಬೀಜ ಹಾಕಿ ಡಿಫ್ರೆಂಟ್ ಟೇಸ್ಟು ಚೆನ್ನಾಗಿರುತ್ತೆ ರುಚಿ. ನೋಡಿ, ಇವಾಗ ಇದನ್ನೆಲ್ಲ ಸೌತೆಕಾಯಿನೆಲ್ಲ ಸಿಪ್ಪೆ ತಕ್ಕೊಂಡು ಮೇಲ್ಗಡೆ ಇರೋ ತಿರುಳೆಲ್ಲ ತಕ್ಕೋಬೇಕಾಗುತ್ತೆ. ತಕ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಣ್ಣ ಏನು ಬೇಡ, ತುಂಬ ದಪ್ಪನೂ ಬೇಡ, ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಅದು ನಾವು ಬೇಯಿಸಿದಾಗ ಚೆನ್ನಾಗಿ ಬೆಂದೋಗುತ್ತೆ. ತಿನ್ಬೇಕಾದ್ರೂ ಕೂಡ ಬಾಯಿಗೆ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಸಾಕು. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ. ನಾನು ನೋಡಿ ಇಷ್ಟು ದಪ್ಪಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಅಂತಂದರೆ ಅದು ಎಷ್ಟು ಬೇಯಕ್ಕೆ ಬೇಕೋ ಅಷ್ಟು ನೀರು ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಎಲ್ಲ ಮೇಲೆಲ್ಲ ಬರುತ್ತೆ ಅಂತೇಳಿ ಸ್ವಲ್ಪ ಹಾಕ್ತೀನಿ. ಫಸ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ನೀಟಾಗಿ ತೊಳೆದ್ಬಿಟ್ಟು ನೀರನ್ನ ಹಾಕಿ ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ನಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ತೊಗರಿಬೇಳೆ ತೊಗೋಬೇಕಾಗುತ್ತೆ. ಇದ್ರ ಜೊತೆಗೇ ಸೌತೆಕಾಯಿ, ನಾನು ಕಟ್ ಮಾಡಿ ಇಟ್ಕೊಂಡಂಥ ಸೌತೆಕಾಯಿನ, ಇದು ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ಸಮೇತನೇ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗೆದ್ರೆ ಟೇಸ್ಟ್ ಇರೋದಿಲ್ಲ. ಇದಕ್ಕೆ ನಾನು ಮೇನ್ ಬಂದು ಹಲಸಿನ ಸೀಸನ್ ಇತ್ತಲ್ಲ, ಆ ಟೈಮಲ್ಲಿ ನಾನು ಹಲಸಿನ ಬೀಜನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ನೀಟಾಗಿ ಕುಟ್ಬಿಟ್ಟು ಕುಟಾಣಿ ಕಲ್ಲಿರುತ್ತಲ್ಲ ಅದರಲ್ಲಿ ಕುಟ್ಬಿಟ್ಟು ನಾನು ಈ ಥರ ಎಲ್ಲ ಒಂದು 5ರಿಂದ 10 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ರೆ ಅದು ಸಿಪ್ಪೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಸ್ವಲ್ಪ ಜಜ್ಜಬೇಕು. ಅದು ಕುಟ್ಟ ಕಲ್ಲಿರುತ್ತಲ್ಲ ಅದರಲ್ಲಿ ಕುಟ್ಕೊಂಡ್ರೆ ಈ ಥರ ಸಿಪ್ಪೆ ಸಪ್ರೇಟ್ ಆಗುತ್ತೆ, ಬೀಜ ಸಪ್ರೇಟ್ ಆಗುತ್ತೆ. ಇದನ್ನು ತೆಗೆದು ನಾನು ಬೇಳೆನೂ ಮತ್ತು ಸಾಂಬಾರು ಸೌತೆಕಾಯಿ ಹಾಕಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು, ಒಂದು ಚೊಂಬಷ್ಟು ನೀರು ಹಾಕ್ಕೊಂಡು ಒಂದು 3 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ಚೆನ್ನಾಗಿ ಬೆಂದೋಬೇಕು. ನಮಗೆ ಮೇನು ಸಾಂಬಾರು ಸೌತೆಕಾಯಿ ಬೇಯಬೇಕು ಮತ್ತು ಬೇಳೆ, ಇದು ಹಲಸಿನ ಬೀಜ ಹಾಕಿದ್ದೀನಲ್ಲ ಅದು ಬೇಯಬೇಕು. ಹಾಗಾಗಿ ಒಂದು 3ರಿಂದ 4 ವಿಷಲ್ ಹಾಕ್ಸ್ಕೊಳ್ಬೇಕು. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ವಿಷಲ್ ಹಾಕ್ಸ್ಕೋಬೇಕು. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ತಕ್ಷಣಕ್ಕೆ ಆವಾಗ ರುಬ್ಬಿ ನಾವು ಮಾಡೋಂಥ ಸಾಂಬಾರು ಇರುತ್ತಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಸೈಡಲ್ಲಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾನೊಂದು ಬಾಣಲಿ ತೊಗೊಳ್ತೀನಿ. ಬಾಣಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಬಾಣಲಿ ಕಾಯೋ ಅಷ್ಟರಲ್ಲಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ದಪ್ಪ ಈರುಳ್ಳಿ ಹಾಕೋದು ಬೇಡ, ಸಣ್ಣದು ಒಂದು ಹಾಕಿದ್ರೆ ಸಾಕು. ಯಾಕಂದರೆ ಸಾಂಬಾರು ಸೌತೆಕಾಯಿನೂ ಸ್ವೀಟ್ ಇರುತ್ತೆ, ಹಲಸಿನ ಬೀಜನ ಸ್ವೀಟ್ ಇರುತ್ತಲ್ವ. ಹಾಗಾಗಿ ಒಂದು ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಂದು ಸಲ ಸಾಂಬಾರು ಸೌತೆಕಾಯಿ ಹಾಕಿ ಸಾರು ಮಾಡಿದ್ರೆ ಟೇಸ್ಟ್ ಗೊತ್ತಾಗುತ್ತೆ. ಬೆಳ್ಳುಳ್ಳಿದು ಸಿಪ್ಪೆ ಎಲ್ಲ ತೆಗೆದು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು, ಅಷ್ಟು ಬಾಣಲಿನೂ ಕೂಡ ಕಾದಿತ್ತು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಣಮೆಣ್ಸಿನ್ಕಾಯಿ, ಇದಕ್ಕೆ ಮೇಯ್ನು ಇದೇನೇನೆ. ಫಸ್ಟು ನಾನು ಈರುಳ್ಳಿನೆಲ್ಲ ರೋಸ್ಟ್ ಮಾಡ್ಕೊಬಿಡ್ತೀನಿ. ಆಮೇಲೆ ಇನ್ನೊಂದು ಸಪ್ರೇಟಾಗಿ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರದ ಮೆಣ್ಸಿನ್ಕಾಯಿ ಹಾಕಿದ್ರು ಅದು ನಡೆಯುತ್ತೆ. ನೋಡಿ, ಇದನ್ನೆಲ್ಲ ಮುರ್ಕೊಂಡು, ಯಾಕಂದರೆ ಸ್ವಲ್ಪ ಅದು ಎಣ್ಣೆಲಿ ರೋಸ್ಟ್ ಆಗಬೇಕು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂತ ಅಂದರೂ ಕೂಡ ಮಾಡ್ಬೋದು. ಇದಕ್ಕೆ ನಾವು ಡೈರೆಕ್ಟಾಗಿಯೇ ಇದೇ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಎಲ್ಲ ಈ ಒಣಮೆಣ್ಸಿನ್ಕಾಯಿ ಜೊತೆಗೇ ಹಾಕ್ಕೊಂಡು ಹುರ್ಕೋಬೋದು. ನಾನಿವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಣಮೆಣ್ಸಿನ್ಕಾಯಿ ರೋಸ್ಟ್ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಸ್ವಲ್ಪ ಕಮ್ಮಿ ಹಾಕಬೇಕು, ಇಲ್ಲಾಂದರೆ ಸಿಹಿ ಆಗಿಬಿಡುತ್ತೆ ಸಾಂಬಾರು. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ. ಇದು ನೋಡಿ, ಚೆನ್ನಾಗಿ ನಾನು ಹುರ್ಕೋತೀನಿ ಎಣ್ಣೆ ನೋಡಿ ಹಾಕೋಬೇಕಾಗುತ್ತೆ. ಜಾಸ್ತಿ ಏನು ಎಣ್ಣೆ ಬೇಡ. ಈರುಳ್ಳಿ ಬೆಳ್ಳುಳ್ಳಿ ಕೆಂಪಾದ್ರೆ ಸಾಕು. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಈ ಥರ ನಾವು ರೋಸ್ಟ್ ಮಾಡಿ ಸಾಂಬಾರನ್ನ ಹುರಿದು ಮಾಡೋದ್ರಿಂದ ಒಳ್ಳೆ ಟೇಸ್ಟು. ಇಡ್ಲಿಗಂತೂ ಮಾಡಿಸಿದಂಥ ಕಾಂಬಿನೇಷನು ಈ ಸಾಂಬಾರು. ಎಕ್ಸ್ಟ್ರಾ ಏನು ಅಂತಂದರೆ ನಾನು ಇದಕ್ಕೆ ಹಲಸಿನ ಬೀಜ ಹಾಕಿದ್ದೀನಿ. ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ಇತ್ತು, ಅದನ್ನೇ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಒಣ ಕೊಬ್ಬರಿ ಬೇಕಾದ್ರೆ ಹಾಕೋಬೋದು. ಇದಕ್ಕೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಯಾಕಂದರೆ ಹುಣಸೆಹಣ್ಣು ಹಾಕೋದ್ರಿಂದ ಟೊಮೊಟೊನ ನೋಡಿ ಹಾಕೋಬೇಕಾಗುತ್ತೆ. ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಇದು ತಣ್ಣಗಾಗಿ ಬಿಡಬೇಕು. ಇದನ್ನು ನೈಸಿಗೆ, ಎಷ್ಟು ನೈಸಿಗಾಗುತ್ತೋ ಅಷ್ಟು ನೈಸಿಗೆ ರುಬ್ಕೋಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಬಟ್ಲಿಗೆ ಹಾಕಿ ತಿಡ್ಕೊತೀನಿ.
ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತೆ. ನೋಡಿ ಇದೆಲ್ಲ ನಾನು ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ಈಗ ಅದೇ ಬಾಣಲಿಗೆ ನಾನು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಅದೇ ಬಾಣಲಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮೇನ್ ಬಂದು ಈ ಸಾಂಬಾರಿಗೆ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆಬೇಳೆ ಫಸ್ಟು ನಾನು ಧನಿಯಾ ಹಾಕ್ತೀನಿ. ನಮಗೆ ಎಷ್ಟು ಧನಿಯಾ ಬೇಕೋ ಒಂದೇ ಸ್ಪೂನ್ ಮೆಜರ್ಮೆಂಟು ನೋಡಿ, 3 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು. ಧನಿಯಾ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ ಕಡಲೆಬೇಳೆ 1 ಸ್ಪೂನಷ್ಟು, ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಸಾಂಬಾರು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ, ಹಾಗಾಗಿ ಕಡಲೆಬೇಳೆನ ನೋಡಿ ಹಾಕೋಬೇಕಾಗುತ್ತೆ. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ. ನೋಡಿ ಉದ್ದಿನಬೇಳೆ ನಾನು 1/4 ಸ್ಪೂನಷ್ಟು ಸೇಮ್ ಅಷ್ಟೇ. ಕಡಲೆಬೇಳೆ ಎಷ್ಟು ಹಾಕಿದ್ನೋ ಉದ್ದಿನಬೇಳೆ ಕೂಡ ಅಷ್ಟೇ ಹಾಕ್ತೀನಿ. ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಧಾರಾಳವಾಗಿ ಹಾಕ್ಬೋದು, ಯಾಕಂದರೆ ಜೀರಿಗೆ ಹಾಕಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ಮೆಂತ್ಯ ನೋಡಿ ಎಷ್ಟು ಹಾಕ್ತಾಯಿದ್ದೀನಿ ಅಂದರೆ 1/4 ಸ್ಪೂನಷ್ಟು ಮಾತ್ರ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಇದೆಲ್ಲನೂ ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ. ಅದು ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಹುರ್ಕೋಬೋದಾಯಿತು, ಯಾಕಂದರೆ ನಾನು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂತಂದರೆ ಕಡಲೆಬೇಳೆ ಸೀದೋಗುತ್ತಲ್ವ, ಹಾಗಾಗಿ ನಾನು ಇದನ್ನು ಸಪ್ರೇಟಾಗಿ ರುಬ್ಕೊಂಡೆ. ಈರುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ತೀವಿ ಅಂತಂದರೆ ಒಣಮೆಣ್ಸಿನ್ಕಾಯಿ ಜೊತೆಗೆ ಈ 5 ಐಟಮ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನೇನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸಿ ಬಟ್ಲಿಗೆ ಹಾಕಿ ಚೆನ್ನಾಗಿ ನೈಸ್ ಆಗಂಗೆ ರುಬ್ಕೋಬೇಕಾಗುತ್ತೆ. ನೀರು ಹಾಕ್ಕೊಂಡೆ ನೈಸ್ ಆಗಂಗೆ ರುಬ್ಕೋಬೇಕು. ನೋಡಿ ಎಷ್ಟು ಕಲರ್ ಆಗಿತ್ತು, ಒಣಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಹಾಗಾಗಿ ಕಲರ್ ಬಂದೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೋತೀನಿ. ಎಷ್ಟೊಂದು ಮಸಾಲೆ ಆಗುತ್ತೆ ಅಂದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಸಾಂಬಾರು ಕೂಡ ಒದಗುತ್ತೆ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ಸಾಂಬಾರು ಚೆನ್ನಾಗಿ ಒದಗುತ್ತೆ. ಈ ಕಡೆ ನೋಡಿದ್ರೆ ನೋಡಿ ಎಲ್ಲ ಹಲಸಿನಕಾಯಿ ಬೀಜ ಮತ್ತು ಸಾಂಬಾರು ಸೌತೆಕಾಯಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಬೆಂದಿತ್ತು. ಈ ಥರ ಚೆನ್ನಾಗಿ ಬೆಂದೋಗಬೇಕು ನೋಡಿ, ತುಂಬ ಚೆನ್ನಾಗಿ. ಹಲಸಿನ ಬೀಜ ತಿನ್ನಬಾರ್ದು, ಗ್ಯಾಸ್ಟ್ರಿಕ್ ಅಂತಾರೆ. ಹಿಂಗೆ ಹಾಕಿ ಮಾಡೋದ್ರಿಂದ ಯಾವುದೇ ಥರದ ಗ್ಯಾಸ್ಟ್ರಿಕ್ ಬರೋದಿಲ್ಲ. ಈಗ ಒಂದು ಪಾತ್ರೆಗೆ ನಾನು ಬೇಯಿಸಿಟ್ಕೊಂಡಂಥ ಬೇಳೆ ಮತ್ತು ಹಲಸಿನ ಬೀಜ ಸೌತೆಕಾಯಿನ ಹಾಕ್ಕೊಂಡು ಫಸ್ಟು ಪಾತ್ರೆಗೆ ಹಾಕ್ಕೋತೀನಿ. ಇದೇ ಪಾತ್ರೆಗೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲೆ, ಆ ಮಸಾಲೆ ಹಾಕಿ ಡೈರೆಕ್ಟಾಗಿಯೇ ಚೆನ್ನಾಗಿ ಕುದಿಸ್ಬೇಕು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನೀರು ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಮತ್ತೆ ಜಾಸ್ತಿ ತೆಳ್ಳಗೂ ಮಾಡೋದು ಬೇಡ, ಜಾಸ್ತಿ ಗಟ್ಟಿಗೂ ಮಾಡೋದು ಬೇಡ. ಒಂದು ಹದವಾಗಿದ್ದರೆ ಸಾಕು ತಿನ್ನೋದಕ್ಕೆ. ಅನ್ನ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೊಂದು ಲಾಸ್ಟಲ್ಲಿ ಒಂದು ಫೈನಲಾಗಿ ಒಂದು ಒಗ್ಗರಣೆ ಕೊಟ್ಟರೆ ಹಲಸಿನ ಬೀಜ ಮತ್ತು ಸೌತೆಕಾಯಿ ಹಾಕಿ ಮಾಡಿರೋಂಥ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಹಾಕಿಲ್ಲ, ಸಾಸಿವೆ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕಿ ಇದೆಲ್ಲ ಸ್ವಲ್ಪ ಚಿಟಪಟ ಅನ್ನಬೇಕು. ಲಾಸ್ಟಲ್ಲಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಒಗ್ಗರಣೆಲಿ ಹಾಕ್ತಿದ್ದಂಗೆ ಹಿಂಗೆ ಹಾಕಬೇಕು. ಯಾವುದೇ ಒಂದು ಅಡುಗೆಗೂ ಹಿಂಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ರುಚಿ ಇರುತ್ತೆ, ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಹಿಂಗೆ ಹಾಕಿ ಅಡುಗೆ ಮಾಡ್ತೀನಿ. ಆಲೂಗಡ್ಡೆ ತಿನ್ನೋರು ವಾಯು ಅಂತಾರಲ್ಲ, ಹಿಂಗೆ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಮೇಲಿಂದ ಒಗ್ಗರಣೆ ಕೊಟ್ಟರೆ ನಮ್ಮ ಸೌತೆಕಾಯಿ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಒಗ್ಗರಣೆ ಹಾಕ್ತಿದ್ದಂಗೆ ಆ ಸಾಂಬಾರು ಘಮ ಘಮ ಪರಿಮಳ ಮನೆಯೆಲ್ಲ ಬೀಸುತ್ತೆ ರೀ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಯಾವುದೇ ಹೋಟ್ಲಲ್ಲೂ ಸಿಗೋಲ್ಲ ಇಂಥ ರುಚಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಗರಂ ಮಸಾಲ ನಾನು ಏನೂ ಹಾಕಿಲ್ಲ, ಚಕ್ಕೆ ಲವಂಗ ಏನಂದ್ರೆ ಏನೂ ಹಾಕಿಲ್ಲ. ಸಾತ್ವಿಕ ಆಹಾರ ಅಂತಲೇ ಹೇಳ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಡೋದು. ಫುಲ್ ವೀಡಿಯೋ ವಾಚ್ ಮಾಡಿ ಇದರ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.